ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಏನಂದರೆ, ಇವತ್ತು ಕಾಲಾಷ್ಟಮಿ ಇರೋದ್ರಿಂದ, ಅದರಲ್ಲೂ ಬುಧವಾರ ಬಂದಿರೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಯಾವಾಗಲೂ ಒಳ್ಳೇದಾಗಬೇಕು ಅಂತ ಬಯಸೋ ಅಂಥವ್ರು ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಕೀರ್ತಿನ ನಾವು ಪಡಿಬೇಕು. ಇಂದ್ರನಂತೆ ನಾವು ಒಳ್ಳೆ ಪದವಿನ, ಒಳ್ಳೆ ಹಣದ ವ್ಯವಸ್ಥೆನ ಮತ್ತು ಹೆಸರು ಮತ್ತು ಕೀರ್ತಿ, ಅದ್ರ ಜೊತೆಗೆ ಎಲ್ಲ ಪದವಿನೂ ಪಡಿಬೇಕು ಅಂತ ಅಂದರೆ ನಾವು ನಮ್ಮ ಮನೆಗೆ ಇವತ್ತಿನ ದಿನ, ಅದರಲ್ಲೂ ಬುಧವಾರದ ಸಮಯಗಳಲ್ಲಿ ಅಥವಾ ನಿಮಗೆ ಯಾವತ್ತೂ ಅನುಕೂಲ ಆಗುತ್ತೋ ಅವತ್ತಿನ ದಿನ ನೀವು ಮನೆಗಳಿಗೆ ಆನೆಯ ಪ್ರತಿಮೆಗಳನ್ನ ತಂದು ಮನೆಯಲ್ಲಿ ನೀವು ತಂದು ಇಟ್ಕೊಳ್ಳೋದ್ರಿಂದ, ಅಥವಾ ನಿಮ್ಮ ಮನೆಯ ಮುಂಭಾಗದಲ್ಲಿ ನೀವು ಜೋಡಿ ಆನೆಗಳಿರೋವಂಥ, ಬಿಳಿಯ ಆನೆಗಳಿರೋವಂಥ ಭಾವಚಿತ್ರನ ಹಾಕೋದ್ರಿಂದ ನಮಗೆ ಯಾವ ರೀತಿ ಅದೃಷ್ಟನ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಆನೆ ಪ್ರತಿಮೆಗಳನ್ನು ಬಳಸಿಕೊಂಡು ಸಂಪತ್ತು ಮತ್ತು ಅದೃಷ್ಟವನ್ನು ಯಾವ ರೀತಿ ನಾವು ತಂದು ಕೊಳ್ಳಬಹುದು ಎಂಬುದರ ಬಗ್ಗೆ ಮಾಹಿತಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಆನೆ ಪ್ರತಿಮೆ ಹಿಂದೂ ಪುರಾಣಗಳಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಹೊಂದಿದೆ ಮತ್ತು ಇದನ್ನು ಶಕ್ತಿ, ಸಮಗ್ರತೆ ಮತ್ತು ಶಕ್ತಿಯನ್ನು ಸಂಕೇತಿಸಲು ಮನೆಯ ಅಲಂಕಾರದಲ್ಲಿ ಬಳಸಲಾಗುತ್ತದೆ. ಫೆಂಗ್ ಶೂಯಿ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಆನೆಯ ಆಕೃತಿಯು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಮನೆಗೆ ಸಕಾರಾತ್ಮಕತೆಯನ್ನು ತರಲು ಜನರು ಸಾಮಾನ್ಯವಾಗಿ ಆನೆ ಪ್ರತಿಮೆಗಳು ಮತ್ತು ವರ್ಣಚಿತ್ರಗಳನ್ನು ಒಳಗೊಂಡಿರುತ್ತಾರೆ. ಆನೆಗಳ ಪ್ರತಿಮೆಯನ್ನು ನಿಮ್ಮ ಮನೆಯ ಅಲಂಕಾರದಲ್ಲಿ ಸರಿಯಾದ ರೀತಿಯಲ್ಲಿ ಸೇರಿಸುವುದು ಹೇಗೆ, ಅದರ ಪ್ರಯೋಜನಗಳನ್ನು ತಿಳಿದುಕೊಂಡು ಮಾಡೋದು ತುಂಬ ಉತ್ತಮ. ಆನೆಗಳು ಅತಿ ದೊಡ್ಡ ಜೀವಂತ ಸಸ್ತನಿಗಳಾಗಿವೆ. ಅವರು ಶಕ್ತಿ, ರಕ್ಷಣೆ, ಬುದ್ಧಿವಂತಿಕೆ ಮತ್ತು ಅದೃಷ್ಟವನ್ನು ಪ್ರತಿನಿಧಿಸುತ್ತಾರೆ. ಆನೆ ಚಿಹ್ನೆಗಳು ನಿಮ್ಮ ಮನೆ ಮತ್ತು ಜೀವನಕ್ಕೆ ಸಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತವೆ. ಹಿಮಪರ್ವತದಂತೆ ಆನೆಯು ಘನತೆ, ಗಾಂಭೀರ್ಯ ಮತ್ತು ಶಕ್ತಿಯನ್ನು ಒಳಗೊಂಡಿದೆ. ಬಿಳಿ ಆನೆಗಳನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ. ಬುದ್ಧನ ತಾಯಿ ಅವನಿಗೆ ಜನ್ಮ ನೀಡುವ ಮೊದಲು ಬಿಳಿ ಆನೆಯ ಕನಸು ಕಂಡಿದ್ದಳೆಂದು ಹೇಳಲಾಗುತ್ತದೆ. ಆನೆಗಳು ಸಮೃದ್ಧಿ ಮತ್ತು ರಾಯಧನದ ವಿಶೇಷವಾಗಿ ಶಕ್ತಿಯುತವಾದ ಚಿತ್ರವಾಗಿದೆ. ಸಾಕಷ್ಟು ಸುಗ್ಗಿಯನ್ನು ತರಲು ಆನೆಗಳು ಬೂದುಮಳೆ ಮೋಡಗಳೊಂದಿಗೆ ಸಂಪರ್ಕ ಹೊಂದಿವೆ. ನೋಡಿ, ಈ ರೀತಿ ಎಲ್ಲ ಇದೆ. ಮನೆಯಲ್ಲಿ ಆನೆ ಪ್ರತಿಮೆಗಳನ್ನು ಎಲ್ಲಿ ಇಡಬೇಕು? ಆನೆಗಳನ್ನು ರಕ್ಷಕರು ಮತ್ತು ರಕ್ಷಕರಾಗಿ ಕಾರ್ಯನಿರ್ವಹಿಸುವಂತೆ ಪರಿಗಣಿಸಲಾಗಿರುವುದರಿಂದ ಪ್ರತಿಮೆಗಳನ್ನು ಮುಂಭಾಗದ ಬಾಗಿಲಲ್ಲಿ ಇಡುವುದು ಅದೃಷ್ಟವೆಂದು ಪರಿಗಣಿಸಲಾಗಿದೆ. ನಿಮ್ಮ ಮನೆ ಅಗಲವಾಗಿದ್ದರೆ ನೀವು ಒಂದು ಜೋಡಿ ಆನೆಗಳನ್ನು ಇಡಬಹುದು. ನೋಡಿ, ಪ್ರವೇಶ ದ್ವಾರ ಒಳಮುಖವಾಗಿ ಫೆಂಗ್ ಶೂಯಿ ಪ್ರಕಾರ ನಿಮ್ಮ ಮನೆಯನ್ನು ದುಷ್ಟ ಅಥವಾ ನೆಗೆಟಿವಿಟಿ, ಋಣಾತ್ಮಕ ಶಕ್ತಿಯಿಂದ ಕಾಪಾಡಲು ನೀವು ಬಯಸಿದರೆ ನೀವು ಅದನ್ನು ಹೊರಮುಖವಾಗಿಯೂ ಕೂಡ ಇರಿಸಬಹುದು. ವಾಸ್ತು ಪ್ರಕಾರ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವನ್ನು ಬಲಪಡಿಸಲು ಮಲಗುವ ಕೋಣೆಯಲ್ಲೂ ಆನೆಗಳ ವರ್ಣಚಿತ್ರವನ್ನು ನೋಡಿ, ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವನ್ನು ಬಲಪಡಿಸಲು ಮಲಗುವ ಕೋಣೆಯಲ್ಲಿ ಆನೆಗಳ ವರ್ಣಚಿತ್ರವನ್ನು ಸ್ಥಗಿತಗೊಳಿಸಿ. ಅಂದರೆ ಬೆಡ್ರೂಮಲ್ಲಿ ಯಾವುದೇ ಕಾರಣಕ್ಕೂ ನೀವು ಆನೆ ಚಿತ್ರಗಳನ್ನ ಹಾಕ್ಕೊಂಡಿದ್ದೆ ಆದರೆ ಅದನ್ನು ತೆಗೆದುಬಿಡಿ. ನೀವು ಒಂದು ಜೋಡಿ ಆನೆಗಳನ್ನು ಪ್ರತಿಮೆ ಅಥವಾ ಚಿತ್ರಕಲೆ ಅಥವಾ ಕುಷನ್ ಕವರ್ ರೂಪದಲ್ಲಿ ಇಡಬಹುದು. ಆನೆಯ ವರ್ಣಚಿತ್ರಗಳನ್ನು ಅಧ್ಯಯನದ ಕೊಠಡಿ ಅಥವಾ ಕಚೇರಿಯಲ್ಲಿ ನೇತು ಹಾಕುವುದರಿಂದ ಅದೃಷ್ಟ ಎನ್ನುವುದು ಪರಿಗಣಿಸಲಾಗಿದೆ. ನಿಮ್ಮ ಮಕ್ಕಳ ಕೋಣೆಯಲ್ಲಿ ಒಂದನ್ನು
ನೋಡಿ, ನಿಮ್ಮ ಮಕ್ಕಳು ಓದೋ ಅಂಥ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರಲ್ಲ, ಅಂಥ ಕೋಣೆಯಲ್ಲಿ ನೀವು ಒಂದನ್ನು ಸ್ಥಗಿತಗೊಳಿಸಿ. ಯಾಕಂದರೆ ನೀವು ಆ ಥರದ್ದು ಏನಾದರೂ ಹಾಕಿದ್ದೆ ಆದರೆ ಖಂಡಿತವಾಗ್ಲೂ ಒಳ್ಳೆಯದಾಗೋದಿಲ್ಲ. ನಿಮ್ಮ ಮಕ್ಕಳ ಕೋಣೆಯಲ್ಲಿ ಒಂದನ್ನು ಸ್ಥಗಿತಗೊಳಿಸಿ. ನೀವು ಬಯಸಿದರೆ ಆನೆಗಳ ತಾಯಿ ಮಗುವಿನ ಸಂಯೋಜನೆಯನ್ನು ಆರಿಸಿಕೊಳ್ಳಿ. ಅಂದರೆ ನೀವು ಯಾವುದಾದ್ರೂ ಒಂದು ಚಿತ್ರನ ಮನೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಬಯಸ್ತಿರೋ ಅಂಥವ್ರು ತಾಯಿ ಮತ್ತು ಮಗು ಇರೋವಂಥ ಆನೆಯ ಚಿತ್ರನ ನೀವು ತಂದು ಮನೆಗೆ ಹಾಕೊಬೋದು. ಈ ರೀತಿ ಇರೋವಂಥದ್ದನ್ನ ನೀವು ಹಾಕೊಬೋದು. ಒಂಟಿ ಇರೋವಂಥ ಆನೆ ಚಿತ್ರಗಳನ್ನ ಖಂಡಿತವಾಗ್ಲೂ ಹಾಕೊಬೇಡಿ. ಅದರಲ್ಲೂ ನೀವು ಮಗುವಿನ ಸಂಯೋಜನೆಯನ್ನು ಆರಿಸಿಕೊಳ್ಳಿ. ನೋಡಿ, ಪೆಂಗ್ ಶೂಯಿ ಪ್ರಕಾರ ನೀವು ಅವರ ಆಕೃತಿಯನ್ನು ವಾಲ್ಪೇಪರ್ ಅಥವಾ ಆಟಿಕೆಗಳ ರೂಪದಲ್ಲಿ ಇರಿಸಬಹುದು. ಅವರ ಜ್ಞಾನವನ್ನು ಬಲಪಡಿಸಲು ಮತ್ತು ಅವರ ಗಮನ ಮಟ್ಟವನ್ನು ಸುಧಾರಿಸಬಹುದು. ಸಾಧ್ಯವಾದರೆ ಆಟಿಕೆಯ ಪ್ರತಿಮೆಗಳನ್ನು ಅವರ ಅಧ್ಯಯನದ ಕೊಠಡಿಯಲ್ಲಿ ಇರಿಸಿ. ಅಂದರೆ ಮಕ್ಕಳುಗಳು ಆಟ ಆಡೋ ಅಂಥದ್ದಕ್ಕೆ ಬಳಸ್ತಾ ಇರ್ತಾರಲ್ಲ, ಅಂಥ ಆನೆಗಳನ್ನ ನೀವು ತಾಯಿ ಮತ್ತು ಮಗು ಇರೋಂಥ ಆನೆ ಪ್ರತಿಮೆಗಳನ್ನ ನೀವು ಮಕ್ಕಳು ಓದೋವಂಥ ಕೊಠಡಿಲಿ ಮಕ್ಕಳ ಅಭಿವೃದ್ಧಿ ಆಗಬೇಕು, ಜ್ಞಾನಾಭಿವೃದ್ಧಿ ಆಗಬೇಕು ಅಂತ ಬಯಸೋವಂಥವ್ರು ನಿಮ್ಮ ಮಕ್ಕಳ ಸ್ಟಡಿ ಟೇಬಲಲ್ಲಿ ನೀವು 2 ಅಂದರೆ ತಾಯಿ ಮತ್ತು ಅಪ್ಪ ಅಮ್ಮ ಮತ್ತು ಮಗು ಇರೋವಂಥ ಆನೆಗಳಿರೋವಂಥ ಆಟಿಕೆ ವಸ್ತುಗಳನ್ನ ನೀವು ತಂದು ಮನೇಲಿ ಇಡೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿವಂತಾರೆ ಮತ್ತು ಮಕ್ಕಳು ಸಹ ನಿಮ್ಮ ಜೊತೆ ಖುಷಿಯಾಗಿರ್ತಾರೆ. ನಿಮ್ಮ ತಾಯಿ ಮತ್ತು ಮಕ್ಕಳ ಜೊತೆ ತುಂಬ ಹೊಂದಾಣಿಕೆ ಇರೋವಂತೆ ಅದು ಮಾಡುತ್ತೆ. ಈ ರೀತಿ ನೀವು ಖಂಡಿತವಾಗ್ಲೂ ಮಾಡಿ. ಯಾವಾಗಲೂ ಅಷ್ಟೇ, ಮನೇಲಿ ಯಾವಾಗ್ಲೂ ನಾವು ಪ್ರೀತಿಯಿಂದ ಇರಬೇಕು ಅಂದಾಗ ಇಂಥ ಚಿಕ್ಕ ಪುಟ್ಟ ವಸ್ತುಗಳನ್ನ ನಾವು ತರಬೇಕಾಗುತ್ತೆ. ನೋಡಿ, ಯಾವಾಗಲೂ ಅಷ್ಟೇ ಮನೆಯವರಿಗೆ ಅದೃಷ್ಟ ಮತ್ತು ಶಕ್ತಿನ ತಂದುಕೊಡುತ್ತೆ ಮುಂದಿನ ಬಾಗಿಲಲ್ಲಿ ಇಟ್ಟಿದ್ದೆ ಆದರೆ. ಇನ್ನು ನೀವು ಮಲಗೋ ಕೋಣೆಯಲ್ಲಿ ಇಟ್ಟರೆ ನೋಡಿ, ಯಾವಾಗ್ಲೂ ಮನೆಯವರಿಗೆ ಅದೃಷ್ಟ ಮತ್ತು ಶಕ್ತಿನ ತಂದುಕೊಡ್ಬೇಕು ಅಂದರೆ ಮನೆಯ ಮುಂಬಾಗಿಲಲ್ಲಿ ಇಡ್ತಾರೆ. ನಿಮಗೆ ಜಾಗ ಇದ್ದರೆ ಪುಟಾಣಿ ಆನೆಗಳು ಬಿಳಿ ಕಲರ್ದು ಏನಾದರೂ ಸಿಕ್ಕಿದ್ರೆ ನಿಮ್ಮ ಮನೆಯ ಮುಂಬಾಗಿಲಲ್ಲಿ ಜಾಗ ಇದ್ದರೆ, ಸ್ಪೇಸ್ ಇದ್ದರೆ ಅಲ್ಲಿ ನೀವು ಮೇಲೆ ಟೆರೆಸ್ ಮೇಲೆ ಅಂತ ಅಲ್ಲಿ ಒಂದಷ್ಟು ಜಾಗ ಇರುತ್ತಲ್ಲ, ಅಟ್ಟು ಥರ ಅಥವಾ ಸ್ಪೇಸ್ ಥರ, ಅಲ್ಲಿ ನೀವು ಇಡೋಕ್ಕೆ ಜಾಗ ಇದ್ದರೆ ಖಂಡಿತವಾಗ್ಲೂ ಇಡ್ಬೋದು. ಅಥವಾ ಮನೆ ಕೋಣೆಯಲ್ಲಿ ಇಡಬೇಕು ಅಂದರೆ ಪ್ರೀತಿ ಮತ್ತು ನಿಷ್ಠತೆಯನ್ನು ಉತ್ತೇಜಿಸುತ್ತೆ. ಮಕ್ಕಳ ಕೊಠಡಿಯಲ್ಲಿ ನಾವು ಇಡೋದ್ರಿಂದ ಬಾಂಧವ್ಯನ ಬಲಪಡಿಸುತ್ತದೆ ಮತ್ತು ಜ್ಞಾನ ಮತ್ತು ಶೈಕ್ಷಣಿಕ ಶಕ್ತಿಯನ್ನು ತರುತ್ತದೆ. ಉತ್ತರ ದಿಕ್ಕಲ್ಲಿ ನೀವು ಆನೆಯ ಪ್ರತಿಮೆನ ಇಟ್ಟಿದ್ದೆ ಆದರೆ ಉತ್ತಮ ವೃತ್ತಿ ಬೆಳವಣಿಗೆ ಆಗುತ್ತದೆ. ನೋಡಿ, ಅದೃಷ್ಟ ಮತ್ತು ಅದೃಷ್ಟಕ್ಕಾಗಿ ಆನೆ ಪ್ರತಿಮೆಗಳನ್ನು ಎಲ್ಲೇ ಇಡಬೇಕು? 2 ಪ್ರಮುಖ ಸ್ಥಾನಗಳಿವೆ. ಅಲ್ಲಿ ನೀವು ಅದೃಷ್ಟವನ್ನು ಆಕರ್ಷಿಸಲು ಆನೆ ಪ್ರತಿಮೆಗಳನ್ನು ಇರಿಸಬಹುದು. ನೀವು ಶಿಕ್ಷಣ ತಜ್ಞರು ಪ್ರೀತಿ ಅಥವಾ ಸಂಬಂಧಗಳಲ್ಲಿ ಅದೃಷ್ಟವನ್ನು ಬಯಸುತ್ತಿದ್ದರೆ ಮುಂಭಾಗದ ಬಾಗಿಲಿನಿಂದ ಹೊರಕ್ಕೆ ಎದುರಾಗಿರುವ ಕಲಾಕೃತಿಯನ್ನು ಇರಿಸಿ. ನಿಮ್ಮ ಕುಟುಂಬಕ್ಕೆ ಅದೃಷ್ಟ ಮತ್ತು ಆಶೀರ್ವಾದಕ್ಕಾಗಿ ನೀವು ಒಂದು ಜೋಡಿ ಆನೆಗಳನ್ನು ಬಾಗಿಲಿನ 2 ಬದಿಗಳಲ್ಲಿ ಇಡಬಹುದು. ಈ ಸಂದರ್ಭದಲ್ಲಿ ಕಾಂಡಗಳನ್ನು ನಿಮ್ಮ ಮನೆಗೆ ಅದೃಷ್ಟವನ್ನು ಆಕರ್ಷಿಸಲು ಕಹಳೆಯ ಸಂಕೇತವಾಗಿ ಬಳಸಬೇಕು. ನಿಮ್ಮ ಮುಂಭಾಗದ ಬಾಗಿಲು ಪ್ರವೇಶ ದ್ವಾರದ ಒಳಗೆ ಒಂದು ಜೋಡಿ ಆನೆಗಳು ನಿಮ್ಮ ವೃತ್ತಿ ಜೀವನದ ಸಮೃದ್ಧಿ ಮತ್ತು ಯಶಸ್ಸನ್ನು ಸಂಕೇತಿಸುತ್ತದೆ. ನೋಡಿ, ನೀವು ಆನೆ ಚಿತ್ರಗಳನ್ನ ನೀವು ತಗೊತೀನಿ ಅಂತ ಅಂದರೆ ಜೋಡಿ ಆನೆಗಳಿರಬೇಕು. ಅದು ಸೊಂಡಿಲಿನ ಎತ್ಕೊಂಡಿರಬೇಕು. ಆ ಸೊಂಡಲಿನ ಜೊತೆ ಕಳಸ ಇರ್ಬೋದು ಅಥವಾ ಹೂವಿನ ಮಾಲೆಗಳಿರ್ಬೋದು. ಅಂಥ ಮಾಲೆಗಳನ್ನ ಎತ್ತಿ ಹಿಡ್ಕೊಂಡಿರೋ ಅಂಥ ಆನೆ ಪ್ರತಿಮೆಗಳಿರೋ ಅಂತಹ ಚಿತ್ರಗಳನ್ನ ನೀವು ನಿಮ್ಮ ಮನೆಯ ಮುಂಬಾಗಿಲಿಗೆ ಹಾಕೋದ್ರಿಂದ ಖಂಡಿತವಾಗ್ಲೂ ಅದೃಷ್ಟ ಅನ್ನೋದು ಬರುತ್ತೆ. ಅದರಲ್ಲೂ ನಮಗೆ ಯಾವುದೇ ರೀತಿಯ ವೃತ್ತಿ ಜೀವನದಲ್ಲಿ ಏಳ್ಗೆ ಆಗ್ತಾ ಇಲ್ಲ, ನಾವು ಒಳ್ಳೆ ಕೆಲಸ ಹುಡುಕ್ತಿದ್ದೀವಿ, ನಮಗೆ ಸಿಗ್ತಾ ಇಲ್ಲ, ಅಥವಾ ನಮ್ಮ ಜೀವನದಲ್ಲಿ ನಾವು ಮಾಡ್ತಿರೋಂಥ ಕೆಲಸದಲ್ಲಿ ಪ್ರಗತಿ ಹೊಂದಕ್ಕಾಗ್ತಿಲ್ಲ, ನಾವು ವಿದ್ಯಾಭ್ಯಾಸನ ಚೆನ್ನಾಗಿ ಓದಿದ್ರು ನಮಗೆ ಯಶಸ್ಸು ಸಿಗ್ತಾ ಇಲ್ಲ, ನಮ್ಮ ಜೀವನದಲ್ಲಿ ನಾವು ಸ್ಟಾರ್ ಆಗಬೇಕು, ನಮ್ಮ ಜೀವನದಲ್ಲಿ ನಮ್ಮನ್ನು ನಾವು ಐಡೆಂಟಿಟಿಯಿಂದ ಗುರುತಿಸ್ಕೊಬೇಕು, ಯಶಸ್ಸು ಮತ್ತು ಕೀರ್ತಿ ಬೇಕು ಅಂತ ಬಯಸೋ ಅಂಥವ್ರು ಈ ಥರದನ್ನು ನೀವು ಭಾವಚಿತ್ರಗಳಿರೋ ಅಂಥದ್ದನ್ನ
ನೀವು ತಂದು ನಿಮ್ಮ ಮನೆಯ ಎಂಟ್ರೆನ್ಸಲ್ಲಿ ಹಾಕ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ. ಸಕ್ಸಸ್ ಅನ್ನೋದು ಕೂಡೋದಕ್ಕೆ ಸಹಾಯ ಆಗುತ್ತೆ. ಅಕಸ್ಮಾತ್ ಚಿಕ್ಕ ಚಿಕ್ಕ ಪುಟಾಣಿ ವಿಗ್ರಹಗಳೇನಾದರೂ ಸಿಕ್ಕಿದ್ರೆ ಅದನ್ನು ಸಹ ನೀವು ನಿಮ್ಮ ಮನೆಯ ಮುಂಭಾಗಲಿಗೆ ನೀವು ಜೋಡಿಸ್ಕೊಬೋದು. ಅಂದರೆ ಮನೆಯ ಅಂದರೆ ಹೊಸಲಿನ ಮೇಲೆ ಒಂದಿಷ್ಟು ಜಾಗಗಳಿದ್ರೆ ಅಥವಾ ನಿಮ್ಮ ಅಲಂಕಾರಕ್ಕೆ ಒಂದಷ್ಟು ಜಾಗಗಳಿದ್ರೆ ಅಲ್ಲಿ ಕೂಡ ನೀವು ಇದನ್ನು ಇಟ್ಕೊಬೋದು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಯಾವಾಗಲೂ ಅಷ್ಟೇನೆ ನಾವು ಯಾವುದೇ ಒಂದು ಕೆಲಸನ ನಾವು ಮಾಡಬೇಕು ಅಂದರೆ ನೋಡಿ, ಈ ರೀತಿ ನಾವು ಮಾಡಿದಾಗ ಮಾತ್ರ ನಮಗೆ ಅನುಕೂಲ ಆಗುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಬೆಳವಣಿಗೆಯನ್ನು ಹುಡುಕುತ್ತಿದ್ದರೆ ಆನೆಯ ಪ್ರತಿಮೆಯನ್ನು ಕಾರ್ಯಸ್ಥಳದಲ್ಲಿ ಇರಿಸಿ. ನಿಮ್ಮ ಕೆಲಸದ ದಿನಚರಿಯಲ್ಲಿ ಅಥವಾ ಕೆಲಸದ ಲೇಖನ ಸಾಮಗ್ರಿಗಳಲ್ಲಿ ಆನೆಯ ಚಿತ್ರವನ್ನು ನೀವು ಇರಿಸಬಹುದು. ನೀವು ಆಫೀಸ್ಗಳಲ್ಲಿ ನಿಮಗೆ ಯಾರು ನಿಮ್ಮ ಕೆಲಸಕ್ಕೆ ಸರಿಯಾದ ಮರ್ಯಾದೆ ಕೊಡ್ತಾ ಇಲ್ಲ, ನಿಮ್ಮನ್ನು ಬೇರೆಯವರ ಎದುರಿಗೆ ಅವಮಾನ ಮಾಡ್ತಿದ್ದಾರೆ, ನೀವು ಎಷ್ಟೇ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ರೂ ಕೂಡ ನಮಗೆ ಒಳ್ಳೆಯ ಹೆಸರು ಕೀರ್ತಿ ಏನೂ ಬರ್ತಾ ಇಲ್ಲ ಅಂತ ಬಯಸ್ತಾ ಇರೋವಂಥವ್ರು ಖಂಡಿತವಾಗ್ಲೂ ನಿಮ್ಮ ಮನೆಯ ನೀವು ಕೆಲಸ ಮಾಡೋವಂಥ ಜಾಗದಲ್ಲೂ ಕೂಡ ನೀವು ಆನೆಯ ಚಿತ್ರ ಇರೋವಂಥದ್ದು, ಅದರಲ್ಲೂ ಬಿಳಿ ಆನೆಗಳು ಸೊಂಡಿಲನ್ನು ಎತ್ಕೊಂಡಿರೋ ಅಂಥದ್ದು ಅಥವಾ ಕಳಸನ ಇಟ್ಕೊಂಡು ನೀರನ್ನು ಹಾಕ್ತಾ ಇರೋ ಅಂಥದ್ದು, ಈ ರೀತಿ ಪ್ರತಿಮೆಗಳು ನಿಮಗೆ ಸಿಕ್ಕಿದ್ರೆ ಒಂದು ಚಿಕ್ಕ ವಿಸಿಟಿಂಗ್ ಕಾರ್ಡ್ ಥರ ನೀವು ಮಾಡಿಸ್ಕೊಂಡು ಅಥವಾ ಅದನ್ನೊಂದನ್ನು ಜೆರಾಕ್ಸನ್ನು ನೀವು ಮಾಡಿಸ್ಕೊಂಡು ನೀವು ಕೆಲಸ ಮಾಡ್ತಿರೋ ಅಂಥ ಆ ಜಾಗದಲ್ಲಿ ನೀವು ಅಂಟಾಕೊಳ್ಳೋದ್ರಿಂದ ನಿಮಗೂ ಕೂಡ ಯಶಸ್ಸು ಮತ್ತು ಕೀರ್ತಿ ಬರೋದಕ್ಕೆ ಸಹಾಯ ಆಗುತ್ತೆ. ಇದನ್ನು ನೀವು ಮಾಡ್ಕೊಳ್ಳಿ. ನಿಮ್ಮಲ್ಲಿ ನಾಯಕತ್ವದ ಗುಣಗಳನ್ನು ಹೆಚ್ಚಿಸಿ ಮತ್ತು ಒತ್ತಡದಲ್ಲಿ ನಿಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸಿ. ನೀವು ಉದ್ಯಮಿಗಳಾಗಿದ್ದರೆ ನೀವು ಆನೆಯ ಪ್ರತಿಮೆಯನ್ನು ನಿಮ್ಮ ಮುಖ್ಯ ಬಾಗಿಲಿನ ಮುಂದೆ ಇಡಬಹುದು. ಕೆಲಸದ ವಾತಾವರಣದಲ್ಲಿ ಇರಿಸಿದಾಗ ಆನೆ ಬುದ್ಧಿವಂತಿಕೆ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ. ಇದರ ಉಪಸ್ಥಿತಿಯು ನಿಮ್ಮ ವೃತ್ತಿ ಮತ್ತು ವ್ಯವಹಾರಕ್ಕೆ ಚೈತನ್ಯ ನೀಡುತ್ತದೆ. ನಿಮ್ಮ ಕೆಲಸದ ಜೀವನದಲ್ಲಿ ಶಕ್ತಿ, ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನು ಹೆಚ್ಚಿಸಲು ಆನೆಯನ್ನು ನಿಮ್ಮ ಮನೆಯ ಕಚೇರಿಯ ಬಾಗಿಲ ಬಳಿ ಅಥವಾ ಹತ್ತಿರದ ಇರಿಸಿ. ನೀವು ಈ ಸಣ್ಣ ಹೋಮ್ ಆಫೀಸ್ ಅಥವಾ ಕಾರ್ಯಕ್ಷೇತ್ರವನ್ನು ಹೊಂದಿದರೆ ನೀವು ಆನೆ ಅಲಂಕಾರಿಕ ವಸ್ತುವನ್ನು ಬಳಸಿಕೊಳ್ಳಬಹುದು ಅಥವಾ ಜಾಗದ ಪ್ರವೇಶದ ದ್ವಾರದ ಬಳಿ ಇರಿಸಬಹುದು. ಅಂದರೆ ನಿಮ್ಮ ಮನೆಯಲ್ಲಿ ನಿಮಗೆ ಜಾಗ ಇದೆ ಅಂತ ಅನ್ನೋರು ನೀವು ಈ ರೀತಿನ ನೀವು ಮಾಡ್ಕೊಬೋದು. ಯಾಕಂದರೆ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ಜಾಗ ಇರುತ್ತೆ ಅಂತ ಗೊತ್ತಿಲ್ಲ. ಆ ಜಾಗಕ್ಕೆ ಅನುಕೂಲವಾಗಿ ತಕ್ಕಂತೆ ನೀವು ಆನೆಯ ಪ್ರತಿಮೆಗಳನ್ನ ನೀವು ಇಡ್ಬೋದು. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಾದಮೇಲೆ ನೋಡಿ, ಆನೆ ಕಾಂಡದ ಭಂಗಿಗಳ ಮಹತ್ವ. ಫೆಂಗ್ ಶೂಯಿ ಪ್ರಕಾರ ಬೆಳೆದ ಆನೆ ಕಾಂಡವು ಉತ್ತಮ ಮನಸ್ಥಿತಿಯನ್ನು ಸಂಕೇತಿಸುತ್ತದೆ. ಕೆಳಗಿರುವ ಒಂದು ಕಾಂಡ ಎಂದರೆ ಗಮನ ಮತ್ತು ಇಂದ್ರಿಯತೆ. ಕೆಳಮುಖ ದಿಕ್ಕಿನಲ್ಲಿರುವಂತೆ ಕಾಂಡವು ಸವಾಲುಗಳನ್ನು ಮತ್ತು ದೀರ್ಘಾಯುಷ್ಯವನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ. ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ ಕೆಳಮುಖ ದಿಕ್ಕಿನಲ್ಲಿರುವ ಆನೆಯ ಕಾಂಡವು ದುರಾದೃಷ್ಟದ ಅರ್ಥವಲ್ಲ. ಆದ್ದರಿಂದ ಅಂಥ ಪ್ರತಿಮೆಗಳನ್ನು ಕಚೇರಿಗಳಿಗೆ ಸೂಕ್ತವಾಗಿದೆ, ಗೋದಾಮುಗಳು ಇತ್ಯಾದಿ. ನೋಡಿ, ಯಾವಾಗಲೂ ಅಷ್ಟೇ ನೀವು ಇಡೋವಂಥ ಆನೆಗಳು ಯಾವಾಗ್ಲೂ ಅಭಿವೃದ್ಧಿ ಕೊಡೋದಕ್ಕೆ ನಾವು ಯಾವಾಗ್ಲೂ ಒಳ್ಳೆ ಆನೆಗಳನ್ನ ನಾವು ಆರಿಸ್ಕೊಂಡು ಅದನ್ನು ನಾವು ತಂದು ನಾವು ಜೋಡಿಸೋದ್ರಿಂದ ಖಂಡಿತವಾಗ್ಲೂ ಅಭಿವೃದ್ಧಿ ಅನ್ನೋದು ಆಗುತ್ತೆ. ಅದನ್ನು ನಾವು ಮನೆಗಳಲ್ಲಿ ಇಡೋದ್ರಿಂದ ದೀರ್ಘಾಯುಷ್ಯವನ್ನು ಕೊಡುತ್ತೆ. ಆನೆ ಯಾವಾಗ್ಲೂ ಎಷ್ಟು ಆರೋಗ್ಯವಾಗಿರುತ್ತೋ ಅಷ್ಟು ಅಭಿವೃದ್ಧಿನ ಹೊಂದ್ಕೊತಾ ಇರ್ತೀವಿ ಅಂತ ಕೇಳ್ತಾ ಇರ್ತೀವಲ್ವಾ. ಹಂಗೆ ನೀವು ಯಾವಾಗ್ಲೂ ಒಳ್ಳೆ ಪ್ರತಿಮೆ ಇರೋವಂಥದ್ದನ್ನ ನೀವು ಆರಿಸ್ಕೊಂಡು ತಂದು ಇಡಿ. ಮೇಲ್ಮುಖ ದಿಕ್ಕಿನಲ್ಲಿ ಕಾಂಡವನ್ನು ಹೊಂದಿರುವ ಆನೆಯು ಪ್ರತಿಮೆ ಅದೃಷ್ಟ ಮತ್ತು ಯಶಸ್ಸನ್ನು ಸೂಚಿಸುತ್ತದೆ. ನೋಡಿ, ಅದಕ್ಕೋಸ್ಕರ ನೀವು ಆನೆಯ ಕಾಂಡವನ್ನು ವ್ಯಾಕ್ಯೂಮ್ ಕ್ಲಿಯರ್ ಆಗಿ ಹೋಲಿಸುತ್ತಾರೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಗುಣಪಡಿಸುತ್ತದೆ. ಆದ್ದರಿಂದ ಸ್ಫಟಿಕದ ಚೆಂಡು ಅಥವಾ ಅಂತಹ ಯಾವುದೇ ಅಂಶವನ್ನು ಹೊಂದಿರುವ ಆನೆ ಪ್ರತಿಮೆಯನ್ನು ಆರಿಸಿಕೊಳ್ಳಿ. ಅದೇ ರೀತಿ ವಾಸ್ತು ಪ್ರಕಾರ ಆನೆಗಳ ಪ್ರತಿಮೆಗಳು ತಮ್ಮ ಕಾಂಡಗಳನ್ನು ಮೇಲಕ್ಕೆ ಎದುರಿಸುತ್ತಿರುವುದು ಬಹಳ ಅದೃಷ್ಟವೆಂದು ಪರಿಗಣಿಸಲ್ಪಟ್ಟಿದೆ. ತಮ್ಮ ಕುಟುಂಬಕ್ಕೆ ಅದೃಷ್ಟವನ್ನು ತರುತ್ತದೆ. ಆನೆಗಳು ಮತ್ತು ಕಾಂಡಗಳು ಮೇಲಕ್ಕೆ ಮತ್ತು ಹಿಂಭಾಗದ ಕಾಲುಗಳು ಮೇಲೆ ನಿಂತು ಶಕ್ತಿ ಮತ್ತು ರಕ್ಷಣೆಯನ್ನು ಪ್ರತಿನಿಧಿಸುತ್ತವೆ. ಎರಡೂ ಆನೆಗಳು ತಮ್ಮ ಕಾಂಡಗಳನ್ನು ದಾಟಿ ಬಂದ ಮತ್ತು ಸ್ನೇಹವನ್ನು ಸೂಚಿಸುತ್ತವೆ.
ಸೂಚಿಸುತ್ತದೆ. ಆನೆಗಳಲ್ಲಿ ಒಂದು ದಂತವನ್ನು ಹೊಂದಿದ್ದರೆ ಮತ್ತು ಇನ್ನೊಂದನ್ನು ಹೊಂದಿಲ್ಲದೇ ಇದ್ದರೆ ಇದು ಗಂಡು ಮತ್ತು ಹೆಣ್ಣು ನಡುವಿನ ಆರೋಗ್ಯಕರ ಸಂಬಂಧವನ್ನು ಸೂಚಿಸುತ್ತದೆ. ಅಂಥ ಪ್ರತಿಮೆಗಳು ಮಲಗುವ ಕೋಣೆಯಲ್ಲಿ ಇರಿಸಿದರೆ ದಂಪತಿಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ. ನೋಡಿ, ನೀವು ಅಕಸ್ಮಾತ್ ಬೆಡ್ರೂಮಲ್ಲಿ ನೀವು ಹಾಕೊಬೇಕು ಅಂತ ಬಯಸೋವಂಥವ್ರು ನೀವು ಎಂಥ ಚಿತ್ರನ ಹಾಕೋಬೇಕು ಅಂದರೆ ಆನೆಯ ದಂತ ಇರೋವಂಥದ್ದು. ಅಂದರೆ ಒಂದು ದಂತ ಇರುತ್ತೆ, ಇನ್ನೊಂದು ಕಡೆ ದಂತ ಇರೋದಿಲ್ಲ. ಅದರಲ್ಲೂ ಜೋಡಿ ಆನೆಗಳು, ಒಂದು ಆನೆಗೆ ಯಾವುದೇ ರೀತಿ ದಂತಗಳಿಲ್ದಲೆ ಇನ್ನೊಂದು ಆನೆಗೆ ಮಾತ್ರ ಒಂದು ಕಡೆ ದಂತ ಇರಬೇಕು, ಮತ್ತೊಂದು ಕಡೆ ದಂತ ಇಲ್ದಿರೋ ಅಂಥದ್ದು ಆನೆ ಏನಾದರೂ ಸಿಕ್ಕಿದ್ದೆ ಆದರೆ ಅದನ್ನು ನೀವು ಬೆಡ್ರೂಮಲ್ಲಿ ಅಂದರೆ ನೀವು ಮಲಗುವಂಥ ಕೋಣೆಗೆ ಹಾಕೊಂಡಾಗ ಗಂಡ ಹೆಂಡತಿಯರ ನಡುವೆ ಅನ್ಯೋನ್ಯತೆ ಅನ್ನೋದು ಸೃಷ್ಟಿಯಾಗಿ ಅವರಲ್ಲಿ ಪ್ರೀತಿ ವಿಶ್ವಾಸ ಅನ್ನೋದು ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಆಗುತ್ತೆ. ಇದನ್ನು ನೀವು ಹಾಕೊಬೋದು. ಅದರಲ್ಲೂ ನೀವು ಬಿಳಿ ಆನೆನ ನೀವು ಹಾಕೊಂಡಾಗ ಶ್ರೀಮಂತಿಕೆ ಮತ್ತು ಐಷಾರಾಮಿ ಸಂಪತ್ತು ಅನ್ನೋದು ಕೂಡುತ್ತೆ. ಅದರಲ್ಲೂ ನೀವು ಅದೃಷ್ಟ ಮತ್ತು ಯಶಸ್ಸನ್ನು ನೀವು ತಂದುಕೊಡುತ್ತೆ, ಶಕ್ತಿ ರಕ್ಷಣೆ ಮಾಡುತ್ತೆ, ಬಂಧು ಸ್ನೇಹನ ತಂದುಕೊಡುತ್ತೆ. ಕಾಂಡ ಮೇಲ್ಮುಖದ ದಿಕ್ಕು, ಹಿಂಭಾಗದ ಕಾಲುಗಳ ಮೇಲೆ ಆನೆ ನಿಂತಿದೆ. ಎರಡೂ ಆನೆಗಳು ತಮ್ಮ ಕಾಂಡಗಳನ್ನು ದಾಟುತ್ತವೆ. ದಂತವಿಲ್ಲದ ಅವುಗಳಲ್ಲಿ ಒಂದನ್ನು ಹೊಂದಿರುವ ಎರಡು ಆನೆಗಳು. ಇದನ್ನು ನೀವು ತಂದು ಮನೆಯಲ್ಲಿ ಹಾಕೊಳ್ಳೋದ್ರಿಂದ ಗಂಡ ಮತ್ತು ಹೆಣ್ಣು ನಡುವಿನ ಆರೋಗ್ಯಕರ ಸಂಬಂಧ ಆಗುತ್ತದೆ. ಅಲ್ಲದೆ ಕಾಂಡವನ್ನು ಹೊಂದಿರುವ ಆನೆಯು ಅದೃಷ್ಟ ಮತ್ತು ಶಕ್ತಿಯನ್ನು ಸಂಗ್ರಹಿಸುತ್ತದೆ ಎಂದು ನಂಬಲಾಗಿದೆ. ಇದು ಬುದ್ಧಿವಂತಿಕೆ ಮತ್ತು ಜ್ಞಾನದ ಸಂಕೇತವಾಗಿದ್ದು ವಿವಿಧ ಕಾರ್ಯಗಳು ಮತ್ತು ಅಡೆತಡೆಗಳನ್ನು ಸುಲಭವಾಗಿ ಜಯಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಕೆಲಸದಲ್ಲಿ ನೆಲೆಸಲು ಅಥವಾ ಮನೆಯಲ್ಲಿ ಶಕ್ತಿ ಮತ್ತು ಚೈತನ್ಯವನ್ನು ಕಾಯ್ದಿರಿಸಲು ಇಂತಹ ಆನೆಯ ಚಿತ್ರವನ್ನು ಅಥವಾ ಪ್ರತಿಮೆಗಳನ್ನು ತಂದು ನೀವು ಜೋಡಿಸಿಕೊಂಡಾಗ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ. ನೋಡಿ, ಮಲಗುವ ಕೋಣೆಯಲ್ಲಿ ಇರಿಸಲು ಹಿತ್ತಾಳೆ ಆನೆಗಳ ಪ್ರತಿಮೆಗಳನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದು ದಂಪತಿಗಳ ನಡುವಿನ ವ್ಯತ್ಯಾಸವನ್ನು ನಿವಾರಿಸುತ್ತದೆ. ಅಂದರೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಹಿತ್ತಾಳೆಯಿಂದ ಮಾಡಿದಂತಹ ಆನೆ ಚಿಕ್ಕ ಚಿಕ್ಕ ಪ್ರತಿಮೆಗಳಿದ್ದರೆ ಅದನ್ನು ಕೂಡ ನೀವು ಬೆಡ್ರೂಮಲ್ಲಿ ಇಟ್ಕೊಬೋದು. ಆಮೇಲೆ ನೀವು ಸಭೆಯ ಕೊಠಡಿಯಲ್ಲಿ ಹಿತ್ತಾಳೆ ಆನೆಗಳನ್ನು ಇಡುವುದರಿಂದ ಕೆಲಸದ ಸ್ಥಳಗಳಲ್ಲಿ ಶಾಂತಿ ಮತ್ತು ಸಮೃದ್ಧಿ ಬರುತ್ತದೆ. ಇದಲ್ಲದೆ ಇದು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ನೀಡಲು ಕೆಲಸ ಮಾಡುತ್ತದೆ. ಇನ್ನು ಘನ ಬೆಳ್ಳಿಯ ಆನೆಯನ್ನು ಮನೆಯಲ್ಲಿ ಇಡುವುದರಿಂದ ಅದೃಷ್ಟ ಮತ್ತು ಅದೃಷ್ಟ ಬರುತ್ತದೆ. ಒಂದು ಘನ ಬೆಳ್ಳಿಯ ಆನೆ ಪ್ರತಿಮೆಯನ್ನು ಉತ್ತರ ದಿಕ್ಕಿನಲ್ಲಿ ಇಡಬೇಕು. ನೋಡಿ, ನೀವು ಬೆಳ್ಳಿಯಿಂದ ಮಾಡಿಸಿದಂತಹ ಆನೆ ಪ್ರತಿಮೆ ಏನಾದರೂ ನೀವು ತಂದು ಅದನ್ನು ಪೂಜೆ ಮಾಡಿದ್ದೆ ಆದರೆ ಉತ್ತುಂಗದ ಸ್ಥಿತಿಯಲ್ಲಿ ನಿಮ್ಮ ಮನೆ ಅಭಿವೃದ್ಧಿ ಆಗುತ್ತೆ. ಸಿರಿ ಸಂಪತ್ತು ಅನ್ನೋದು ಕೇಂದ್ರೀಕೃತವಾಗಿ ಶೇಖರಣೆ ಆಗಿ ತುಂಬಾ ಲಕ್ ಅನ್ನೋದು ಬರುತ್ತೆ. ಅದನ್ನು ನೀವು ಉತ್ತರ ದಿಕ್ಕಿನಲ್ಲಿ ಇಡಬೇಕಾಗುತ್ತೆ. ನೀವು ಸಣ್ಣ ಹೋಮ್ ಆಫೀಸ್ ಅಥವಾ ಕಾರ್ಯಕ್ಷೇತ್ರವನ್ನು ಹೊಂದಿದರೆ ಆನೆಯನ್ನು ಬಾಗಿಲು ಅಥವಾ ಪ್ರವೇಶ ದ್ವಾರದಲ್ಲಿ ಇಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಒಟ್ಟಿನಲ್ಲಿ ನೀವು ಈ ಆನೆಯ ಪ್ರತಿಮೆಗಳನ್ನ ನಿಮಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅಲ್ಲಲ್ಲಿ ನೀವು ಈ ಪ್ರತಿಮೆಗಳನ್ನ ನೀವು ಇಟ್ಟು ಪೂಜೆ ಮಾಡಿದ್ದೆ ಆದರೆ ಅಥವಾ ನೀವು ಬಿಳಿಯ ಬಣ್ಣದ ಆನೆಗಳು ಸೊಂಡಿಲು ಎತ್ಕೊಂಡಿರೋ ಅಂಥದ್ದು ಆ ಚಿತ್ರನ ನೀವು ನಿಮ್ಮ ಮನೆಯ ಎಂಟ್ರೆನ್ಸಲ್ಲಿ ಅಥವಾ ದೊಡ್ಡದಾಗಿರ್ಬೋದು ಅಥವಾ ಪುಟ್ಟ ಕಾರ್ಡ್ ಸೈಜಿಂದಾಗಿರ್ಬೋದು ಅದನ್ನು ನೀವು ಮನೆಯ ಮುಂಬಾಗಿಲಲ್ಲಿ ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಯಶಸ್ಸು ಕೀರ್ತಿ ಅನ್ನೋದು ಬರುತ್ತೆ. ಈ ವೃತ್ತಿ ಜೀವನದಲ್ಲಿ ಪ್ರಗತಿ ಹೊಂದ್ತೀರಾ ಮತ್ತು ನಿಮ್ಮ ಜೀವನದಲ್ಲಿ ನಿಂತೋಗಿರೋಂಥ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಇಂದ್ರನಂತೆ ಪದವಿ ಬೇಕು ಅಂದರೆ ಇಂದ್ರನಂತೆ ನಾವು ಯಾವಾಗಲೂ ಒಳ್ಳೆ ರೀತಿಯಲ್ಲಿ ಹಣದ ವ್ಯವಸ್ಥೆ, ಹೆಸರು ಮತ್ತು ಕೀರ್ತಿ ಬರಬೇಕು ಅಂದರೆ ನಾನು ಹೇಳ್ಕೊಟ್ಟಿರೋಂಥ ಈ ಪುಟ್ಟು ವಿಧಾನಗಳ ಮುಖಾಂತರ ಪುಟ್ಟು ಸಲಹೆಗಳ ಮುಖಾಂತರ ನೀವು ಪ್ರತಿಮೆಗಳನ್ನ ಜೋಡಿಸ್ಕೊಳ್ಳಿ ಅಂತ ತಿಳಿಸೋಕ್ಕೆ ಇಷ್ಟಪಡ್ತಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.